ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇಡೀ ವಿಶ್ವದಲ್ಲಿ ಸಾವಿಗೆ ಪ್ರಮುಖ ಕಾರಣವಾಗ್ತಿರೋದು ಯುದ್ಧವಲ್ಲ, ಆಕ್ಸಿಡೆಂಟ್ ಸಹ ಅಲ್ಲ. ವಿಶ್ವದಲ್ಲಿ ಅತಿ ಹೆಚ್ಚು ಜನ ಸಾವಿನ ಕದ ತಟ್ತಾ ಇರುವಂಥದ್ದು ಕ್ಯಾನ್ಸರ್ನಿಂದ. ಪ್ರತಿ 6 ಸಾವುಗಳು ಸಂಭವಿಸಿದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಕ್ಯಾನ್ಸರ್ನಿಂದಲೇ ಸಾಯ್ತಾ ಇದ್ದಾನೆ. ಹಾಗಾದರೆ ಕ್ಯಾನ್ಸರ್ಗೆ ಮೂಲ ಕಾರಣ ಯಾವುದು ಅಂತ ಹುಡುಕೋದಾದರೆ ಅದರಲ್ಲಿ ಪ್ರಮುಖ 2 ಕಾರಣಗಳಲ್ಲಿ ಮೊದಲನೆಯದು ತಂಬಾಕಿನಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ನಿಂದ ಸಾಯ್ತಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿರುವಂಥದ್ದು ಬೊಜ್ಜಿನಿಂದ. ಈ ಬೊಜ್ಜಿಗೆ ಮೂಲವಾಗಿ ಕಾರಣವಾಗ್ತಾ ಇರುವಂಥದ್ದು ಮದ್ಯ ಸೇವನೆ ಎಂಬ ವರದಿ ಈಗಾಗಲೇ ಬಂದಿದೆ. ವಿಶ್ವದಲ್ಲಿ ಪ್ರತಿ ವರ್ಷ ಕ್ಯಾನ್ಸರ್ನಿಂದ 8 ಲಕ್ಷಕ್ಕೂ ಹೆಚ್ಚು ಜನ ಸಾವಿಗೀಡಾಗ್ತಾ ಇದ್ದಾರೆ. ಇದರಲ್ಲಿ 7.5 ಲಕ್ಷಕ್ಕೂ ಹೆಚ್ಚು ಜನ ಮದ್ಯ ಸೇವನೆಯಿಂದಲೇ ಸಾವಿಗೀಡಾಗ್ತಿದ್ದಾರೆ ಅನ್ನುವಂತಹ ವರದಿ ಬಂದಿದೆ. ಚೀನಾದಲ್ಲಿ ಪ್ರತಿ ವರ್ಷ ಮದ್ಯ ಸೇವನೆಯಿಂದ 2,80,000 ಜನ ಸಾವಿಗೀಡಾಗಿದ್ದರೆ ಅಮೆರಿಕಾದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನ ಮದ್ಯದಿಂದ ಸಾವಿಗೀಡಾಗ್ತಾ ಇದ್ದಾರೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಭಾರತದಲ್ಲಿ ಮದ್ಯ ಸೇವನೆಯಿಂದ ಪ್ರತಿ ವರ್ಷ 62,000ಕ್ಕೂ ಹೆಚ್ಚು ಜನ ಸಾವಿಗೀಡಾಗ್ತಿದ್ದಾರೆ ಅನ್ನುವಂತಹ ವರದಿ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ವೈದ್ಯ ವಿವೇಕ್ ಮೂರ್ತಿ ಎನ್ನುವವರು ಮದ್ಯ ಬಾಟಲ್ ಮೇಲೆ ಮದ್ಯ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಮುದ್ರಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಸದ್ಯ ಭಾರತದಲ್ಲಿ ತಂಬಾಕು ಪದಾರ್ಥ, ಸಿಗರೇಟ್ ಪ್ಯಾಕ್ಗಳ ಮೇಲೆ ಕ್ಯಾನ್ಸರ್ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಇದನ್ನ ಮದ್ಯದ ಬಾಟಲ್ಗಳ ಮೇಲೂ ಮುದ್ರಿಸಬೇಕು, ಜನರಲ್ಲಿ ಆ ಮೂಲಕವಾಗಿ ಅರಿವನ್ನು ಮೂಡಿಸಬೇಕು ಅಂತ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸದ್ಯ ಹಲವು ಜನರಲ್ಲಿ ಮದ್ಯ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಅರಿವೇ ಇಲ್ಲ. ಇದರಿಂದ ಯುವಜನತೆ ಮದ್ಯಪಾನದತ್ತ ಹೆಚ್ಚಿಗೆ ವಾಲ್ತಾ ಇದ್ದಾರಂತೆ. ಮದ್ಯ ಸೇವನೆಯಿಂದ ಲಿವರ್ ಡ್ಯಾಮೇಜ್, ಬೊಜ್ಜು, ರೋಗ ನಿರೋಧಕ ಶಕ್ತಿಗಳು ಕುಂದುತ್ತಾ ಇದ್ದಾವಂತೆ. ಜೊತೆಗೆ ಜನರಲ್ಲಿ ಬಹು ಅಂಗಾಂಗ ವೈಫಲ್ಯದ ಕೊರತೆಯೂ ಸಹಿತ ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆಗೆ ಮದ್ಯ ಸೇವನೆಯಿಂದ ಕ್ಯಾನ್ಸರ್ಗೂ ಕಾರಣವಾಗ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮದ್ಯ ಸೇವನೆಯಿಂದ ಒಟ್ಟು 6 ಬಗೆಯ ಕ್ಯಾನ್ಸರ್ಗಳು ಬರುತ್ತವೆ ಅಂತ ಈ ಒಂದು ವೈದ್ಯರು ಕೊಟ್ಟಿರುವಂತಹ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಕ್ಯಾನ್ಸರ್ ಬರ್ತವೆ ಅಂತ ನೋಡ್ತಾ ಹೋದರೆ ಮೊದಲು ಸ್ತನ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ಬೊಜ್ಜಿನ ಕ್ಯಾನ್ಸರ್, ಅದರ ಜೊತೆಗೆ ಬಾಯಿಯಲ್ಲೂ ಸಹಿತ ಕ್ಯಾನ್ಸರ್ ಬರುತ್ತೆ. ಅದರ ಜೊತೆಗೆ ಧ್ವನಿ ಪೆಟ್ಟಿಗೆ ಏನಿದೆ, ಒಬ್ಬ ವ್ಯಕ್ತಿ ಮಾತಾಡಬೇಕು ಅಂದರೆ ಧ್ವನಿ ಪೆಟ್ಟಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಧ್ವನಿ ಪೆಟ್ಟಿಗೆಗೂ ಕ್ಯಾನ್ಸರ್ ತಗುಲುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಲಿವರ್ ಕ್ಯಾನ್ಸರು ಸಹಿತ ಬರುತ್ತೆ ಅಂತ ಈಗಾಗಲೇ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ ಮದ್ಯಪಾನದಿಂದ ಮನುಷ್ಯನ ಆಯಸ್ಸನ್ನು 15 ವರ್ಷಗಳಿಗೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಆತಂಕಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಚೀನಾ ಮಾತ್ರ ರೈಸ್ ವೈನ್ ಮೆಡಿಸಿನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಯುರೋಪ್ನ ಹಲವು ದೇಶಗಳಲ್ಲಿ ರೆಡ್ ವೈನ್ ಪ್ರತಿದಿನ 1 ಗ್ಲಾಸ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಿಂಬಿಸಲಾಗ್ತಾ ಇದೆ. ಇದೆಲ್ಲವೂ ಸಹಿತ ಮದ್ಯ ಕಂಪನಿಗಳು ನೀಡಿರ್ತಕ್ಕಂತಹ ಹಣಕ್ಕೆ ಹಲವು ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಪ್ರಚಾರ ಮಾಡಿ ಜನರ ಸಾವಿನ ಜೊತೆಗೆ ಆಟವಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ದೇಸಿ ಮದ್ಯದಿಂದ ಮಾತ್ರ ತೊಂದರೆ ಆಗ್ತಾ ಇದೆ ಅಂತ ಬಿಂಬಿಸಿ ಇಂಗ್ಲಿಷ್ ಮದ್ಯಕ್ಕೆ ಮಾರು ಹೋಗುವಂತೆ ಮಾಡಿ ಜನರ ಆರೋಗ್ಯದ ಜೊತೆಗೆ ಮದ್ಯದ ಕಂಪನಿಗಳು ಆಟವಾಡ್ತಾ ಇದ್ದಾವೆ. ಇನ್ನು ನೀವೇನಾದರೂ 1000 ಮೌಲ್ಯದ ಎಣ್ಣೆ ಕುಡಿದರೆ ಅಷ್ಟೇ ಈ ರೀತಿ ತೊಂದರೆ ಆಗುತ್ತೆ ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. 1000 ಮೌಲ್ಯದ ಮದ್ಯ ಕುಡಿದ್ರೂ ಅಷ್ಟೇ, 1 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಕುಡಿದ್ರೂ ಅಷ್ಟೇ. ಅದರಿಂದ ಆರೋಗ್ಯದ ಮೇಲೆ ತೊಂದರೆ ಆಗೋದಂತೂ ಗ್ಯಾರಂಟಿ. ಸದ್ಯ ವಿಶ್ವದ ಕೆಲ ದೇಶಗಳು ಮಾತ್ರ ಮದ್ಯ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಬಾಟಲ್ಗಳ ಮೇಲೆ ಮುದ್ರಿಸ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಯಾವ ದೇಶವೂ ಮದ್ಯ ಬಾಟಲ್ಗಳ ಮೇಲೆ ಕ್ಯಾನ್ಸರ್ ಬಗ್ಗೆ ಅರಿವನ್ನ ಮೂಡಿಸ್ತಾ ಇಲ್ಲ. ಭಾರತ ದೇಶದಲ್ಲಿ ಮದ್ಯ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕರ ಅನ್ನುವಂತಹ ವಿಚಾರವನ್ನ ಮಾತ್ರ ಮುದ್ರಿಸಲಾಗ್ತಾ ಇದ್ದು, ಸೌತ್ ಕೊರಿಯಾ ದೇಶ ಮಾತ್ರ ಮದ್ಯ ಸೇವನೆಯಿಂದ ಲಿವರ್ ಕ್ಯಾನ್ಸರ್ ಬರುತ್ತೆ ಅಂತ ಬಾಟಲ್ಗಳ ಮೇಲೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಸದ್ಯ ವಿಶ್ವದಲ್ಲಿ ತಂಬಾಕಿನಿಂದ ಕ್ಯಾನ್ಸರ್ ಬರುತ್ತೆ ಅಂತ 93% ಜನರಿಗೆ ಅರಿವಿದ್ರೆ ಮದ್ಯ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಕೇವಲ 36% ಜನರಿಗೆ ಮಾತ್ರ ಅರಿವಿದೆ ಅಂತೆ. ಇದೇ ಕಾರಣಕ್ಕೆ ಯುವಜನತೆ ಮದ್ಯದತ್ತ ಹೆಚ್ಚು ವಾಲ್ತಾ ಇರೋದು. ಇದರಿಂದ ಹೊರಬರಬೇಕಂದ್ರೆ ಸರ್ಕಾರಗಳು ಮದ್ಯ ಸೇವನೆಯಿಂದ ಕ್ಯಾನ್ಸರ್ ರೋಗ ಬರುತ್ತೆ ಅನ್ನುವಂತಹ ಅರಿವನ್ನ ಮೂಡಿಸಬೇಕು. ಅದರ ಜೊತೆಗೆ ಬಾಟಲ್ಗಳ ಮೇಲೆ ಕ್ಯಾನ್ಸರ್ ಬರುತ್ತೆ ಅಂತ ಮುದ್ರಣವನ್ನ ಮಾಡಿ ಜನರಿಗೆ ಮಾಹಿತಿಯನ್ನ ಕೊಡಬೇಕು. ಇದರಿಂದ ಮಾತ್ರ ಜನರಿಗೆ ತಪ್ಪು ಗ್ರಹಿಕೆಯನ್ನ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅದೇನೇ ಇರಲಿ, ಸರ್ಕಾರಗಳು ಎಷ್ಟೇ ಎಣ್ಣೆ ಬಗ್ಗೆ ಅರಿವನ್ನು ಮೂಡಿಸಿದ್ರು ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಮಹಿಳೆಯರು ಪ್ರತಿದಿನ 1 ಮತ್ತು ಪುರುಷರು ಪ್ರತಿದಿನ 2 ಗ್ಲಾಸ್ ಮದ್ಯವನ್ನು ಕುಡಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಜನರಲ್ಲಿ ಈಗ ಇರುವಂತಹ ನಂಬಿಕೆ. ಆದರೆ ವೈದ್ಯರು ಹೇಳೋ ಪ್ರಕಾರ ವಾರಕ್ಕೆ 1 ಗ್ಲಾಸ್ ಕುಡಿದ್ರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಅಂತಾರೆ. ಹಾಗಂತ ಮದ್ಯ ಸೇವನೆ ಪ್ರಮಾಣ ಪ್ರತಿ ವ್ಯಕ್ತಿಗಳು ಒಂದೊಂದು ರೀತಿಯಲ್ಲಿ ಅವರ ದೇಹಕ್ಕನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ನೀವು ಎಷ್ಟು ಮದ್ಯ ಸೇವನೆ ಮಾಡ್ತೀರಾ ಅಂತ, ಅಥವಾ ಮದ್ಯ ಪೂರ್ತಿಯಾಗಿ ಬಿಡ್ತೀರಾ ಅಂತ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.